ನಮಸ್ಕಾರ ಎಲ್ಲರಿಗೂ. ಆಶ್ನಿಕ್ ಟಾಕ್ಸ್ಗೆ ಸ್ವಾಗತ. ನನ್ನ ಹೆಸರು ಅಶ್ವಿನಿ. ಇವತ್ತು ನಾನು ಒಂದು ಪಾಪ್ಯುಲರ್ ಟೆಲಿವಿಷನ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಆದ್ರೆ ಆ ಸೀರೀಸ್ ಯಾವುದು ಅಂತ ಹೇಳ. ಇವತ್ತು ನಾನು ಒಂದು ಪಾಪ್ಯುಲರ್ ಟೆಲಿವಿಷನ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಹೌದು, ನೀವು ಗೆಸ್ ಮಾಡಿರ್ಬೋದು, ಅದೇ ಸ್ಕ್ವಿಡ್ ಗೇಮ್ಸ್. ಸ್ಕ್ವಿಡ್ ಗೇಮ್ಸ್ ಬಗ್ಗೆ ತುಂಬಾ ಜನ ಸ್ಕ್ವಿಡ್ ಗೇಮ್ಸ್ 2 ರಿಲೀಸ್ ಆದಾಗ ಸ್ವಲ್ಪ ಪಿಕ್ಚರ್ಸ್ ಇತ್ತು, ಅದು ತುಂಬಾ ಇಂಟರ್ನೆಟ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು, ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಾ ಇತ್ತು. ಈ ತರ ನಿಜವಾಗ್ಲೂ ಇತ್ತು, ಈ ತರ ಗೇಮ್ ಆಡಿಸ್ತಿದ್ರು, ಅದು ಇದು ಇನ್ನೊಂದು ಮತ್ತೊಂದು ಅಂತ. ಸೊ ಆ ತರ ನಿಜವಾಗ್ಲೂ ಇತ್ತ, ಆ ಥರನೇ ಗೇಮ್ ಆಡಿಸ್ತಿದ್ರ, ಇದನ್ನೆಲ್ಲ ತಿಳ್ಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ. ಹಾನ್ ಅನ್ನೋ ಒಬ್ಬ ವ್ಯಕ್ತಿ ಸೌತ್ ಕೊರಿಯಾದವರು. ಇವರು ತಾನು ಪಟ್ಟ ಕಷ್ಟನ, ತನ್ನ ತಂಗಿ ಮತ್ತೆ ತಾನು ಇಬ್ಬರು ಪಟ್ಟ ಕಷ್ಟನ ಅವರು ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅವರು ಒಂದು ಆರ್ಟಿಕಲ್ ಬರೀತಾರೆ. ಅದು ಅವರ ಜೀವನದ ಅನುಭವದ ಮೇಲೆ ಆಗಿರುತ್ತೆ. ಅದರಲ್ಲಿ ಅವ್ರ ತಂಗಿ, ಅವರ ಅಪ್ಪ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. 1984 ಹಾನ್ ಮತ್ತೆ ಅವರ ತಂಗಿ ತುಂಬಾ ಎಕ್ಸೈಟೆಡ್ ಆಗಿರ್ತಾರೆ. ಯಾಕೆ ಅಂದ್ರೆ ಅವರು ಒಂದು ಟ್ರಿಪ್ ಪ್ಲಾನ್ ಮಾಡಿರ್ತಾರೆ. ಅವ್ರ ಟ್ರಿಪ್ಗೆ ಕರ್ಕೊಂಡು ಹೋಗಕ್ಕೆ ಅವರ ಅಪ್ಪ ಅವ್ರನ್ನ ಮಾರ್ಕೆಟ್ ಅಲ್ಲಿ ಮೀಟ್ ಆಗಿರ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಮೀಟ್ ಆಗಿರ್ತಾರೆ. ಏನಾಗುತ್ತೆ ಅಂದ್ರೆ ಅವ್ರ ತಂದೆಗೆ ಇನ್ನೂ ಚೂರು ಕೆಲ್ಸಗಳು ಮುಗಿಸಿ ಬರ್ತೀನಿ, ಅದಕ್ಕೆ ನೀವಿಬ್ರು ಈ ಪೊಲೀಸ್ ಆಫೀಸರ್ ಹತ್ರ ಇರಿ, ನಾನು ಈ ಕ್ಷಣ ಹೋಗಿ ತಕ್ಷಣ ಬಂದ್ಬಿಡ್ತೀನಿ, ನಾನು ಆಮೇಲೆ ನಿಮ್ಗೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವರು ಆ ಆಫೀಸರ್ ಹೇಳಿ ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಒಂದು 5 ನಿಮಿಷ ಕಳೆಯುತ್ತೆ, ಒಂದು ಬಸ್ ಬಂದು ನಿಂತ್ಕೊಳ್ಳುತ್ತೆ ಪೊಲೀಸ್ ಸ್ಟೇಷನ್ ಮುಂದೆ. ಅವಾಗ ಆಫೀಸರ್ ಆ ಬಸ್ಸಲ್ಲಿ ಇರೋರ್ಗೆ ಏನೋ ಕಣ್ ಸೊನ್ನೆ ಮಾಡ್ತಾರೆ. ಅವರಿಬ್ರು ಏನೋ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಹಾಗೆ ಮಾತಾಡ್ತಿದ್ದ ಹಾಗೇನೆ ಆ ಬಸ್ಸಲ್ಲಿ ಇರುವ ಒಬ್ಬನು ಬಂದು ಹಾನ್ನ ಮತ್ತೆ ಅವರ ತಂಗಿನ ಎಳ್ಕೊಂಡು ಹೋಗಿ ಬಸ್ಸಲ್ಲಿ ಹಾಕ್ತಾರೆ. ಹಾನ್ ಮತ್ತೆ ಅವ್ರ ತಂಗಿ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕಿರ್ಚ್ತಾರೆ, ನಮ್ಮಪ್ಪ ನಂಗ್ ಬರ್ತೀನಿ ಅಂತ ಹೇಳಿದ್ರು, ನಮ್ಗೆ ಇಲ್ಲೇ ನಿಂತ್ಕೋ ವೇಟ್ ಮಾಡು ಅಂತ ಹೇಳಿದ್ರು, ನಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರು, ನಮ್ಮನ್ನ ಬಿಡಿ, ನಮ್ಮನ್ನ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಇದೆಲ್ಲ ಅವ್ರು ಕಿರ್ಚಾಡಿದ್ರು. ಆಗ ಬಸ್ಸಲ್ಲಿರೋರು ಹೇಳ್ತಾರೆ, ಶಬ್ದ ಮಾಡ್ಬೇಡಿ, ತುಂಬಾ ಜೋರಾಗಿ ಕಿರ್ಚಾಡ್ಬೇಡಿ, ನಿಮ್ಮಿಂದ ತುಂಬಾನೇ ಶಬ್ದ ಬರ್ತಿದೆ, ಸುಮ್ನಾಗಿ. ಅಷ್ಟಾದ್ರೂ ಅವರಿಬ್ರು ಸುಮ್ಮನಾಗಲ್ಲ, ಅವ್ರು ಕಿರಿಚ್ತಾನೆ ಇರ್ತಾರೆ. ಅದಕ್ಕೆ ಅಲ್ಲಿ ಬಸ್ಸಲ್ಲಿ ಇರೋನೊಬ್ನು ಒಂದು ಬೇಸ್ಬಾಲ್ ಬ್ಯಾಟ್ ತರ ಇರೋದನ್ನ ತಗೊಂಡು ಆ ಮಕ್ಕಳ ತಲೆಗೆ ಹೊಡಿತಾರೆ. ಹಾನ್ಗೆ ಪ್ರಜ್ಞೆ ತಕ್ಕುತ್ತೆ. ಅವರು ಕಣ್ ತೆಗೆದ್ಮೇಲೆ ನೋಡ್ತಾರೆ, ಅವ್ರಿರೋದು ಬ್ರದರ್ಸ್ ಹೋಮಲ್ಲಿ. 1980s ಅಲ್ಲಿ ಕೊರಿಯಾ ಅವಾಗ್ಲೇ ಪ್ರಗತಿ ಪಡ್ಕೊಂತಾ ಇರುತ್ತೆ. 1950s ಅಲ್ಲಿ ಆಗಿರೋ ಕೊರಿಯನ್ ವಾರ್ ಇಂದ ಚೇತರಿಸ್ಕೊಂತಾ ಇರುತ್ತೆ. 1950 ಯಾವಾಗ ಕೊರಿಯನ್ ವಾರ್ ಆಯ್ತು, ಅವಾಗ ಕೊರಿಯಾ ನಾರ್ತ್ ಹಾಗೂ ಸೌತ್ ಆಗ ವಿಭಜಿತಗೊಳ್ಳುತ್ತೆ. 1986 ಅಲ್ಲಿ ಕೊರಿಯಾ ಏಷ್ಯನ್ ಗೇಮ್ಸ್ ನ ಹೋಸ್ಟ್ ಮಾಡುತ್ತೆ, ಹಾಗೂ 1988 ಅಲ್ಲಿ ಒಲಿಂಪಿಕ್ಸ್ ನ ಹೋಸ್ಟ್ ಮಾಡೋ ತಯಾರಿಯಲ್ಲಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೊರಿಯಾನ ಎಷ್ಟು ಒಳ್ಳೇದಾಗಿ ತೋರ್ಸ್ಕೊಂತಾರೋ ಅಷ್ಟು ಜಗತ್ತಲ್ಲಿ ನಮ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅವರು ಬಿಲೀವ್ ಮಾಡ್ತಾರೆ. 1981 ಅಲ್ಲಿ ಪ್ರೆಸಿಡೆಂಟ್ಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿರುತ್ತೆ ಅಂದ್ರೆ ಅವರು ಒಂದು ಪ್ರಾಸೆಸ್ ನ ಮೆನ್ಷನ್ ಮಾಡ್ತಾರೆ, ಅದನ್ನ ಕರೀತಾರೆ ಪ್ಯೂರಿಫಿಕೇಶನ್ ಪ್ರಾಸೆಸ್, ಶುದ್ಧಗೊಳಿಸುವ ಪ್ರಾಸೆಸ್. ಅದ್ರಲ್ಲಿ ಅವ್ರು ಏನ್ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ, ಈ ಕೊರಿಯಾದಲ್ಲಿರೋ ಭಿಕ್ಷುಕರು ಹಾಗೂ ಅಲೆಮಾರಿಗಳು ಇರ್ತಾರಲ್ಲ, ಅಂದ್ರೆ ಹೋಮ್ಲೆಸ್ ಇರ್ತಾರಲ್ಲ, ಅವ್ರ ಮನೆ ಇರಲ್ಲ, ಆ ಥರದವ್ರನ್ನ ಕ್ಲಿಯರ್ ಮಾಡಿ ಅಂತ, ಅವ್ರನ್ನೆಲ್ಲ
ಪ್ಯೂರಿಫೈ ಮಾಡಿ ಅಂತ. ಅವಾಗ ಏನಾಗುತ್ತೆ, ಈ ಸಣ್ಣ ಸಣ್ಣ ಸಂಸ್ಥೆಗಳು ಉಟ್ಕೊಂತವೆ. ಅದ್ರಲ್ಲಿ ವೆಲ್ಫೇರ್ ಸೆಂಟರ್ ಅಂತ ಮಾಡ್ತಾರೆ. ಬ್ರದರ್ಸ್ ಹೋಮ್ ಕೂಡ ಆ ವೆಲ್ಫೇರ್ ಸೆಂಟರ್ ಅಲ್ಲಿ ಒಂದು. ಇದು ಪ್ರೈವೇಟ್ ವೆಲ್ಫೇರ್ ಸೆಂಟರ್ ಆಗಿದ್ರು ಕೂಡ ಇದಕ್ಕೆ ಗೌರ್ಮೆಂಟ್ಸ್ ಇಂದ ಫಂಡ್ಸ್ ಬರ್ತಾ ಇರುತ್ತದೆ. ಯಾಕಪ್ಪ ಗೌರ್ಮೆಂಟ್ ಫಂಡ್ಸ್ ಕೊಡ್ತಿರುತ್ತೆ? ನಾನು ಹೇಳಿದಾಗೆ ಅದೇ ಪ್ಯೂರಿಫಿಕೇಶನ್ ಪ್ರಾಸೆಸ್ಗೋಸ್ಕರ. ಯಾಕಂದ್ರೆ ಈ ರೋಡ್ ಮೇಲೆ ಇರೋ ಎಲ್ಲಾರ್ನು, ಯಾರ್ಯಾರು ಅಲ್ಮಾರಿಗಳಿರ್ತಾರೋ, ಯಾರ್ಯಾರು ಭಿಕ್ಷುಕರಿರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಮನೆ ಕೊಡೋದು, ಊಟ ಕೊಡೋದು, ಹಾಗೂ ಇರೋಕ್ ಜಾಗ, ಬಟ್ಟೆ, ಇದೆಲ್ಲ ಯೋಚನೆಯಲ್ಲಿ ಈ ವೆಲ್ಫೇರ್ ಸೆಂಟರ್ ಮಾಡಿರ್ತಾರೆ. ಆದ್ರೆ ಬ್ರದರ್ಸ್ ಹೋಮ್ ಅಲ್ಲಿರೋ ಕೆಲವು ಜನ ಯಾರು ಜೀವಂತವಾಗಿ ಆಚೆ ಬಂದಿದಾರೋ ಅವ್ರು ಮಾತ್ರ ಹೇಳ್ತಾರೆ, ನಾವು ಜೈಲಿಗಿಂತನೂ ಕಡೆ ಅಂತ. ಈ ಬ್ರದರ್ಸ್ ಹೋಮ್ ಅಲ್ಲಿ ಹುಡುಗಿ ಅಂತ ನೋಡಲ್ಲ, ಹುಡುಗ ಅಂತ ನೋಡಲ್ಲ, ಮುದುಕ ಅಂತ ನೋಡಲ್ಲ, ಯುವ ಅಂತ ನೋಡಲ್ಲ, ಎಲ್ಲಾರನ್ನೂ ಸೇರಿಸ್ತಾರೆ. 4 ವರ್ಷದ ಹುಡುಗರಿಂದ 80 ವರ್ಷ ವೃದ್ಧರವರೆಗೂ, ಅನಾಥ ಮಕ್ಕಳು, ಅನಾಥ ತಂದೆ, ಅನಾಥ ತಾಯಿ, ಇವರಷ್ಟೇ ಅಲ್ಲ, ಯಾರ್ಯಾರು ಅವರಿಗೆ ಕಾಣಿಸ್ತಾರೋ ಅವ್ರನ್ನೆಲ್ಲ ಎತ್ಕೊಂಡು ಬರ್ತಾರೆ. ಅದೇ ತರ ಹಾನ್ಗೆ ಮತ್ತೆ ಅವರ ತಂಗಿಗೂ ಆಗಿರುತ್ತೆ. ಹಾನ್ ಮತ್ತೆ ಅವರ ತಂಗಿ ಜೊತೆ 50 ಜನ ಬೇರೆಯವರು ಇರ್ತಾರೆ ಬಸ್ಸಲ್ಲಿ. ಅದ್ರಲ್ಲಿ ಮಕ್ಕಳು, ವೃದ್ಧರು, ವಿಕಲಾಂಗರು ಎಲ್ಲರೂ ಇರ್ತಾರೆ. ಫೆಸಿಲಿಟಿ ಕೊರಿಯಾದಿಂದ ಸ್ವಲ್ಪ ಬೇರೆ ಕಡೆ ಜಾಗದಲ್ಲಿ ಇರುತ್ತೆ, ಅಂದ್ರೆ ಹೊರವಲಯದಲ್ಲಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಯಾರ್ದು ಅಡೆತಡೆಗಳಿರ್ಬಾರ್ದು, ಯಾರ್ದು ಇಂಟರ್ಫಿಯರೆನ್ಸ್ ಇರಬಾರ್ದು ಅಂತ ಹಾನ್ ರಿವರ್ ಪಕ್ಕದಲ್ಲಿ ಈ ಫೆಸಿಲಿಟಿ ಇರುತ್ತೆ. ಇವಾಗ ನಾನು ಸ್ಕ್ವಿಡ್ ಗೇಮ್ಸ್ ಏನಕ್ಕೆ ಇದನ್ನ ಕಂಪೇರ್ ಮಾಡ್ತೀನಿ ಅಂದ್ರೆ, ಇವಾಗ ಹೇಳ್ತೀನಿ. ಬ್ರದರ್ಸ್ ಹೋಮ್ ಅಲ್ಲಿ ನೀವು ಜಾಯಿನ್ ಆದ ತಕ್ಷಣ ನಿಮ್ಗೆ ಸೇಮ್ ಆಧಾರನೇ ಬ್ಲೂ ಮತ್ತೆ ವೈಟ್ ಟ್ರ್ಯಾಕ್ ಸೂಟ್ಗಳು ಕೊಡ್ತಾ ಇದ್ರು. ಹೇಗೆ ನೀವು ಸ್ಕ್ವಿಡ್ ಗೇಮ್ಸ್ ಅಲ್ಲಿ ಕೊಡ್ತಾ ಇದ್ರು ಆ ತರ. ಎಲ್ಲರಿಗೂ ಮಲ್ಕೊಳ್ಳೋಕೆ ಬೆಡ್ ಅಸೈನ್ ಮಾಡ್ತಾ ಇದ್ರು. ಅವ್ರ ಹತ್ರ ಏನಿದ್ರು ಎಲ್ಲ ತಕ್ಕೊಂತಾ ಇದ್ರು. ಅವರು ಆ ಟ್ರ್ಯಾಕ್ ಸೂಟ್ ಅಲ್ಲಿ ಜೀವನ ಮಾಡ್ಬೇಕು ಅಲ್ಲಿ ಹೋದ್ಮೇಲೆ. ಮೇನ್ ರೀಸನ್. ಎರಡನೇದು, ಅದು ಹೆಸರಿಗೆ ಮಾತ್ರ ವೆಲ್ಫೇರ್ ಸೆಂಟರ್, ಬಟ್ ಆಕ್ಚುಲಿ ಅದಿರೋದು ಟಾರ್ಚರ್ ಸೆಂಟರ್. ನೀವು ಸ್ಕ್ವಿಡ್ ಗೇಮ್ಸ್ ಅಲ್ಲಿ ನೋಡ್ಬೋದು, ಅದ್ರಲ್ಲಿ ಅದರ ಸ್ಟೋರಿ ಲೈನ್ ಬಂದ್ಬಿಟ್ಟು, ಅದ್ರಲ್ಲಿ ಜನ ಅವ್ರ ಮೇಲೆ ಬೆಟ್ ಮಾಡ್ತಿರ್ತಾರೆ. ಸೊ ಅವ್ರ ಬೆಟ್ಟಲ್ಲಿ ಯಾರ್ಯಾರು ಸೋಲ್ತಾರೋ ಅವ್ರ ಹಣ ಎಲ್ಲ ಅದು ಒಟ್ಟಿಗೆ ಒಂದು ಬೌಲಲ್ಲಿ ಬೀಳ್ತಾ ಇರುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಯಾರು ಗೆಲ್ತಾರೋ ಅದೆಲ್ಲ ಹಣ ಅವ್ರಿಗೆ ಹೋಗುತ್ತೆ. ಬಟ್ ಇಲ್ಲಿ ಏನೂ ಇಲ್ಲ, ಬೆಟ್ಟಿಂಗ್ ಇಲ್ಲ, ಏನಿಲ್ಲ. ಆದ್ರೂ ಅವ್ರಿಗೆ ಯಾವ್ಯಾವ ತರ ಗೇಮ್ ಆಡಕ್ಕೆ ಅವರು ಹೇಳ್ತಾರೆ ಅಂದ್ರೆ, ಹಾನ್ ಅವ್ರು ಹೇಳ್ಕೊಂತಾರೆ, ಅವ್ರಿಗೆ ಬೆಳಿಗ್ಗೆ ಎದ್ದು ಬಿಟ್ಟು ಬ್ರಷ್ ಮಾಡಕ್ಕೆ, ಮುಖ ತೊಳೆಯೋಕೆ, ಸ್ನಾನ ಮಾಡಕ್ಕೆ 1 ಸೆಕೆಂಡ್ ನೀರ್ ಬಿಡ್ತಾರೆ. ಆ 1 ಸೆಕೆಂಡ್ ಅಲ್ಲಿ ನೀನು ಸ್ನಾನ ಮಾಡಿಲ್ಲ, ಇಲ್ಲ ನೀನ್ ಮುಖ ತೊಳೆದಿಲ್ಲ, ಇಲ್ಲ ಬ್ರಷ್ ಮಾಡಿಲ್ಲ ಅಂದ್ರೆ ಹಿಂದೆ ಒಂದೊಂದು ಜೋರಾಗಿ ಏಟ್ ಬೀಳುತ್ತೆ, ಟಪಾರ್ ಅಂತ. ಅವ್ರು ನಿಮ್ಮ ಕಾಲಿಗೆ ಹೊಡಿತಾರೆ, ಬೆನ್ನಿಗೆ ಹೊಡಿತಾರೆ, ತಲೆಗೆ ಹೊಡಿಬಹುದು. ನೀವೇನ್ ಅನ್ಕೊಂಡ್ರಿ? ಸ್ಕ್ವಿಡ್ ಗೇಮ್ಸ್ ತರ ಅವ್ರಿಗೆ ಬ್ರಷ್ ಮಾಡಕ್ಕೆ ಪೇಸ್ಟು, ಬ್ರಷ್, ಊಟ ಮಾಡಕ್ಕೆ ಚೆನ್ನಾಗಿರೋ ಊಟ ಎಲ್ಲ ಕೊಡ್ತಾರೆ? ನೋಡಿ, ಅಲ್ಲಿ ಬ್ರಷ್ ಮಾಡಕ್ಕೆ, ಮುಖ ತೊಳೆಕಿದ್ದು ರಾಕ್ ಸಾಲ್ಟ್, ಕಲ್ಲುಪ್ಪು. ಆ ಕಲ್ಲುಪ್ಪಿನಿಂದ ನೀವು ಹಲ್ಲುಜ್ಬೇಕು, ನೀವು ಮುಖ ತೊಳಿಬೇಕು. ಅದು 1 ಸೆಕೆಂಡ್ ಅಲ್ಲಿ. ಇವಾಗ ಆಲ್ರೆಡಿ ಯಾರಿಗಾದ್ರೂ ಏಟ್ ಬಿದ್ದಿದ್ರೆ, ಅವ್ರಿಗೆ ಗಾಯಗಳಾಗಿದ್ರೆ, ಇಮ್ಯಾಜಿನ್ ಮಾಡಿ ಆ ನೀರು ಮತ್ತೆ ಕಲ್ಲುಪ್ಪು ಆ ಗಾಯದ ಮೇಲೆ ಬಿದ್ದರೆ ಎಷ್ಟು ನೋವಾಗಿರ್ಬಾರ್ದು. ಇದೇ ಅವರ ಟಾರ್ಚರ್ ಮಾಡುವ ರೀತಿ. ಇನ್ನು ಯೋಚನೆ ಮಾಡ್ತಿರ್ಬೇಕಲ್ಲ, ಈ ಪೊಲೀಸ್ ಅವ್ರು ಏನಕ್ಕೆ
ಮಕ್ಕಳನ್ನ ಬೇಕು ಬೇಕು ಅಂತ ಬಸ್ಸಲ್ಲಿ ಕೂರಿಸ್ತಾರೆ ಅಂತ. ಸೊ ನಾನು ಹೇಳಿದ ತರ ಪ್ಯೂರಿಫಿಕೇಶನ್ ಪ್ರಾಸೆಸ್ ಏನಿತ್ತಲ್ಲ ಅದ್ರಲ್ಲಿ ಯಾರ್ಯಾರು ಹೆಲ್ಪ್ ಮಾಡ್ತಾರೋ ಸ್ಪೆಷಲಿ ಪೊಲೀಸ್ ಆಫೀಸರ್ ಅವ್ರಿಗೆ ಬೋನಸ್ ಸಿಗ್ತಾ ಇತ್ತು. ಸೊ ಈ ತರನೇ ಇನ್ನೊಂದು ಸರ್ವೈವರ್ ಹೇಳ್ತಾರೆ. ಅವರು 13 ವರ್ಷದವರು. ಅವ್ರು 13 ವರ್ಷದಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿ ಬ್ರದರ್ಸ್ ಹೋಮ್ಗೆ ಸೇರಿಸ್ತಾರೆ. ಆ 13 ವರ್ಷದ ಹುಡುಗ ಒಂದ್ ದಿವಸ ದಾರಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಒಂದು ಪೊಲೀಸ್ ಆಫೀಸರ್ ಬಂದು ಅವನ್ನ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ? ಅವ್ನು ಹೇಳ್ತಾನೆ, ಏನಿಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆಗ ಅವ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವನ್ನ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನೋಡಿದ್ರೆ ಅವನ ಬ್ಯಾಗ್ ಅಲ್ಲಿ ಒಂದು ಬ್ರೆಡ್ ನ ತುಂಡು ಸಿಗುತ್ತೆ. ಆ ಪೊಲೀಸ್ ಆಫೀಸರ್ ಕೇಳ್ತಾನೆ, ಇದೆಲ್ಲಿಂದ ಬಂತು? ಆಗ ಹುಡ್ಗ ಹೇಳ್ತಾನೆ, ನಾನ್ ಭಿಕ್ಷೆ ಬೇಡ್ತಿದ್ದೆ, ಅವಾಗ ನನ್ಗೆ ಯಾರೋ ಕೊಟ್ರು ಅಂತ. ಪೊಲೀಸ್ ಆಫೀಸರ್ ಇದನ್ನ ನಂಬಲ್ಲ. ಅವ್ನು ಹೇಳ್ತಾನೆ, ನಾನು ಇವಾಗ್ಲೇ ಆ ಅಂಗಡಿಯಿಂದ ಬರ್ತಾ ಇದ್ದೀನಿ, ನೀನು ಆ ಅಂಗಡಿಯಿಂದ ಇದನ್ನ ತಗೊಂಡ್ ಬಂದೆ ತಾನೆ, ನೀನ್ ಕಳ್ತನ ಮಾಡ್ದೆ ತಾನೆ? ಆ ಹುಡ್ಗ ಅಂತಾನೆ, ಇಲ್ಲ, ನಾನ್ ಕಳ್ತನ ಮಾಡಿಲ್ಲ, ನನ್ಗೆ ಅದನ್ನ ಯಾರೋ ಕೊಟ್ಟಿದ್ದು. ಪೊಲೀಸ್ ಆಫೀಸರ್ ಒಪ್ಕೊಳ್ಳಲ್ಲ. ನೀನ್ ನಿಜ ಹೇಳ್ತೀಯಾ ಇಲ್ಲ ನಿಂಗೊಂದ್ ಗತಿ ಕಾಣಿಸ್ಲಾ? ಆ ಹುಡ್ಗ ಹೇಳ್ತಾನೆ, ನಾನ್ ನಿಜಾನೇ ಹೇಳ್ತಾ ಇರೋದು, ನಾನು ಅದನ್ನ ಕದ್ದಿಲ್ಲ ಅಂತ. ನಿಜ ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ನೋವು ಕಾಣ್ಬೇಕಾಗುತ್ತೆ ನೀನು ಅಂತ ಹೇಳ್ತಾರೆ ಪೊಲೀಸ್ ಆಫೀಸರ್. ಆ ಹುಡ್ಗ ಹೇಳ್ತಾನೆ, ನಾನ್ ನಿಜಾನೇ ಹೇಳ್ತಾ ಇರೋದು, ನಾನ್ ಸುಳ್ಳು ಮಾತಾಡ್ತಿಲ್ಲ. ಆ ಪೊಲೀಸ್ ಆಫೀಸರ್ ಹುಡ್ಗನ ಮೇಲೆ ತುಂಬಾ ದೌರ್ಜನ್ಯ ತೋರಿಸ್ತಾನೆ. ಅವನಿಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೊಡಿತಾನೆ ಲಾಠಿಲಿ. ಅವನಿಗೆ ತುಂಬಾ ನೋವು ಮಾಡ್ತಾನೆ. ಆ ಹುಡ್ಗನಿಗೆ ತಡ್ಕೊಳಕ್ ಆಗಲ್ಲ. ಅದಕ್ಕೆ ಆ ಹುಡ್ಗ ಹೇಳ್ತಾನೆ, ಆಯ್ತು 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 ಆಯ್ತು, ನಾ ಕಳ್ತನ ಮಾಡಿದೆ, ಹೌದು ನಾನು ಕಳ್ತನ ಮಾಡಿದೆ ಅಂತ. ಅವಾಗ ಆ ಪೊಲೀಸ್ ಆಫೀಸರ್ ಏನ್ ಮಾಡ್ತಾನೆ, ಬ್ರದರ್ಸ್ ಹೋಮ್ ಅವರ ಬಸ್ನ ಕರೀತಾನೆ. ಆ ಹುಡುಗನ್ನು ಕೂಡ ಅವ್ರ ಜೊತೆ ಕೊಟ್ಟು ಕಳಿಸ್ತಾನೆ. ಇವಾಗ ನಾನು ಬಟ್ಟೆ ಬಗ್ಗೆ ಹೇಳಿದ್ನಲ್ಲ, ಸ್ಕ್ವಿಡ್ ಗೇಮ್ ಅಲ್ಲಿ ಏನಾಗುತ್ತೆ, ಅವ್ರ ಬಟ್ಟೆ ಗಲೀಜಾಗಿದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಬೇರೆ ಬಟ್ಟೆ ಕೊಡ್ತಾರೆ. ಇಲ್ಲಿ ಹಾಗಿಲ್ಲ, ಬಟ್ಟೆ ಗಲೀಜಾಯ್ತಾ ಅದನ್ನೇ ಒಪ್ಕೊಂಡು ಅದನ್ನೇ ಹಾಕೋಬೇಕು. ಬಟ್ಟೆ ಹರಿದೋಗಿದ್ಯಾ ಇನ್ನೊಂದ್ ಬಟ್ಟೆ ಸಿಗಲ್ಲ, ಅದನ್ನೇ ಹೊಲ್ಕೊಂಡು ಹಾಕೋಬೇಕು. ಅದ್ರ ಜಿಪ್ ಕಿತ್ತೋಯ್ತಾ, ಏನೋ ಮಾಡಿ ನೀನ್ ಅದನ್ನ ಜಿಪ್ನ ರಿಪೇರ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮತ್ತೆ 2 ಲಾಠಿ ಬೀಳುತ್ತೆ. ಮತ್ತೆ ಅವ್ರ ಊಟ ಏನ್ ಕೊಡ್ತಿರ್ತಾರೆ, ಹಳ್ಸೋಗಿರೋ ಮೀನ್ ಸೂಪ್ ಮತ್ತೆ ರೈಸ್, ಅವ್ರು ಅದನ್ನ ತಿನ್ಲೇಬೇಕು. ಅದನ್ನ ತಿನ್ನಿಲ್ಲ ಅಂದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ. ಅದನ್ನ ತಿಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ರಾತ್ರಿ ಮಲ್ಗ್ಬೇಕಾದ್ರೆ ಎಷ್ಟು ಹೆದರ್ಕೊಂಡ್ ಮಲ್ಕೋಬೇಕು ಅಂದ್ರೆ ಯಾವಾಗ್ಲೂ ಏನೋ ಆಗ್ಬೋದು. ಯಾಕಂದ್ರೆ ಅಲ್ಲಿ ತುಂಬಾ ಜನ ಹುಡುಗಿರ್ ಜೊತೆ ಅಶ್ಲೀಲವಾದ ವರ್ತನೆ ಕೂಡ ಆಗುತ್ತೆ. ಇದೊಂದು ಹೇಳ್ಬೇಕಂದ್ರೆ ಹಾನ್ ಅವ್ರ ತಂಗಿ ಅವಳು ತುಂಬಾ ಜಾಣೆ ಇರ್ತಾಳೆ, ತುಂಬಾ ಬುದ್ಧಿವಂತ ಇರ್ತಾಳೆ. ಅವಳು ಬ್ರದರ್ಸ್ ಹೋಮ್ಗೆ ಬಂದಾದ್ಮೇಲೆ ಮಾನಸಿಕವಾಗಿ ಕುಗ್ಗಿರ್ತಾಳೆ. ಯಾಕಂದ್ರೆ ಅವಳ ಜೊತೆನೂ ತಪ್ಪು ನಡೆದಿರುತ್ತೆ. ದಿನ ರಾತ್ರಿ ಹೆಣ್ಮಕ್ಳ ಜೊತೆ ಅವರು ಅಶ್ಲೀಲ ಕೆಲಸಗಳನ್ನ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ನನಗೆ ಬೇಜಾರಾಗುತ್ತೆ. ಹಾನೋರ್ ಅಕ್ಕ ತುಂಬಾನೇ ಚಾಣಾಕ್ಷತೆಯಿಂದ ಎಸ್ಕೇಪ್ ಆಗಕ್ಕೆ, ಇಲ್ಲಿಂದ ಹೊರಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ಅವಳು ಮಾನಸಿಕವಾಗಿ ಎಷ್ಟು ಕುಗ್ಗಿರ್ತಾಳೆ ಅಂದ್ರೆ ಅವಳಿಗೆ ಒಂದ್ ಪ್ಲಾನ್ ಮಾಡಿದ್ರೆ ಅದರ ಎಂಡಿಂಗು ನೆನ್ಪಿರಲ್ಲ. ಆ ಪ್ಲಾನ್ದು ಏನ್ ಸಾರಾಂಶ ಇದೆ, ಏನ್ ಪ್ಲಾನ್ ಮಾಡಿದ್ರೆ ಅದು ನೆನ್ಪಿರಲ್ಲ. ಎಲ್ಲಾರ್ನು ಬೆಳಿಗ್ಗೆ ಎದ್ದು ಗ್ರೌಂಡ್ ಅಲ್ಲಿ ಬಿಡ್ತಾ ಇರ್ತಾರೆ. ಅವಾಗ ಅವಳು ಏನ್ ಮಾಡ್ತಾಳೆ, ಅವಳು ಓಡಿ ಹೋಗ್ತಾಳೆ ಅವಳ ಅಣ್ಣನ ಹತ್ರ. ಅವ್ರ ಅಣ್ಣನ್ಗೆ ಹೇಳ್ತಾಳೆ, ಬಾ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ. ಆದ್ರೆ ಅವಳ ಹತ್ರ ಏನು ಪ್ಲಾನ್ ಇರಲ್ಲ. ಅವ್ರು ಓಡಿ ಹೋಗ್ಬೇಕಾದ್ರೆ ಸ್ವಲ್ಪ ಜನ ನೋಡ್ತಾರೆ.
ಅಲ್ಲಿರೋ ಕಾವಲ್ಗಾರರು ನೋಡ್ತಾರೆ. ಅವನಿಗೆ ಮತ್ತೆ ಏಟ್ ಬೀಳುತ್ತೆ. ಅವನ ತಂಗಿನ ಅವ್ರು ಮುಟ್ಟಕ್ ಹೋಗ್ತಾರೆ, ಅವನ್ ತಡಿಯಕ್ ಹೋಗ್ತಾನೆ, ಅವನಿಗೆ ಮತ್ತೆ ಏಟ್ ಬೀಳುತ್ತೆ. ಆದ್ರೆ ಅವನ ತಂಗಿನ ರಕ್ಷಿಸೋದು ಯಾವತ್ತೂ ಬಿಡಲ್ಲ. ಸೊ ಈ ಫೆಸಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ಇದ್ರಲ್ಲಿ ಮೇನ್ 2 ವಾಲ್ ಇರುತ್ತೆ. ಒಂದು ಆಚೆಗಡೆ ವಾಲ್ ಇರುತ್ತೆ, ಒಂದು ಫೆನ್ಸ್ ಇರುತ್ತೆ, ಅದು 23 ಫೀಟ್ ಇರುತ್ತೆ. ಅದಾದ್ಮೇಲೆ ಮಧ್ಯದಲ್ಲಿ ಗೋಡೆ ಇರುತ್ತೆ, ಅದು ಫೆನ್ಸ್ಗಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಸೊ ಇವಾಗ ಹಾನ್ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಅವಾಗ ಅವನು ನೋಡ್ತಾನೆ, ಒಂದು ಬಿಲ್ಡಿಂಗ್ ಇದೆ, ಅದ್ರ ತುದಿಲಿ ಆಲ್ಮೋಸ್ಟ್ ಅದು ಫೆನ್ಸ್ಗೆ ಟಚ್ ಆಗುತ್ತೆ. ವಾಲ್ ನ ದಾಟ್ಬಿಟ್ಟು ಫೆನ್ಸ್ಗೆ ಟಚ್ ಆಗುತ್ತೆ. ಸೊ ಏನಾದ್ರೂ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಲೇಬೇಕು ಅಂದ್ಬಿಟ್ಟು ಅವನು ಆ ಬಿಲ್ಡಿಂಗ್ ಹತ್ರ ಹೋಗ್ತಾನೆ. ಜೋರಾಗಿ ಓಡ್ತಾನೆ, ಹಾಗೂ ಜಂಪ್ ಮಾಡ್ತಾನೆ. ಅವ್ನು ಜಂಪ್ ಮಾಡಿರೋದು 1st ಫ್ಲೋರ್ 2nd ಫ್ಲೋರ್ ಇಂದಲ್ಲ, 4th ಫ್ಲೋರ್ ಇಂದ. ಅವ್ನು ಅನ್ಕೊಂತಾನೆ, ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಇವರು ನನ್ನ ಸಾಯೋ ತರ ಹುಡುಕ್ಬಿಡ್ತಾರೆ. ಆದ್ರೆ ನಾನು ಆ ಕಡೆ ಹೋಗಿ ಸತ್ರು ಪರವಾಗಿಲ್ಲ ಅಂದ್ಬಿಟ್ಟು ಜಂಪ್ ಮಾಡ್ತಾನೆ. ಅವನು ಹೋಗಿ ಜಿಗಿತಾನೆ. ನಿಮಗೆ ಗೊತ್ತಲ್ಲ, ಅವ್ನು 4th ಫ್ಲೋರ್ ಇಂದ ಜಿಗಿತಾ ಇರೋದು ಅಂದ್ರೆ. ಅವನು ಓಡಿ ಹೋಗ್ತಾನೆ, ಹಾರ್ತಾನೆ, ಫೆನ್ಸ್ ಇಂದ ಆಚೆ ಜಿಗಿತಾನೆ. ಆಮೇಲೆ ಏನು ನಿಮ್ಗೆ ಗೊತ್ತಲ್ಲ, ಈ ಫೆಸಿಲಿಟಿ ಊರ್ ಮಧ್ಯದಲ್ಲಿಲ್ಲ, ಊರ್ ಆಚೆ ಇರೋದು. ಅಲ್ಲಿ ಯಾವ ಒಂದು ನರಪಿಳ್ಳೆನೂ ಇಲ್ಲ. ನಿಮ್ಗೆ ಹೆಲ್ಪ್ ಬೇಕು ಅಂದ್ರೆ ಹೆಲ್ಪು ಇಲ್ಲ, ಏನೂ ಇಲ್ಲ. ಆದ್ರೆ ನಾನು ಇಲ್ಲಿ ಮಾತ್ರ ಇರಬಾರ್ದು ಅಂತ ಓಡ್ತಾನೆ ಓಡ್ತಾನೆ ಓಡ್ತಾನೆ. ಒಂದು ಮಿಲಿಟರಿ ಬೇಸ್ ಇರುತ್ತೆ, ಅಲ್ಲಿ ಹೋಗ್ತಾನೆ. ಅಲ್ಲಿ ಒಂದು ಮರದ ಹಿಂದೆ ಕಚ್ಚಿಟ್ಕೊಂಡಿರ್ತಾನೆ. ಅವಾಗ ಒಬ್ಬ ಸೋಲ್ಜರ್ ಆಚೆ ಬರ್ತಾನೆ, ಒಬ್ಬ ಸೈನಿಕ ಆಚೆ ಬರ್ತಾನೆ. ಅವನು ಹಾನ್ಗೆ ಕೇಳ್ತಾನೆ, ಯಾಕೆ ಇಲ್ಲಿ ಬಂದಿದ್ಯಾ, ಎಲ್ಲಿಂದ ಬಂದೆ ನೀನು, ಏನ್ ಮಾಡ್ತಾ ಇದ್ದೆ ಮಿಲಿಟರಿ ಬೇಸ್ ಅಲ್ಲಿ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನನಗೆ ತುಂಬಾ ಗಾಯ ಆಗಿದೆ, ನನಗೆ ಈ ತರ ಬ್ರದರ್ಸ್ ಹೋಮ್ ಇಂದ ನಾನು ತಪ್ಪಿಸ್ಕೊಂಡ್ ಬಂದಿದ್ದೀನಿ, ತುಂಬಾನೇ ಕಷ್ಟ ಕೊಡ್ತಿದ್ರು ನನ್ಗೆ, ತುಂಬಾನೇ ಈ ತರ ಮಾಡ್ತಿದ್ರು. ಅವನ್ನೆಲ್ಲ ವ್ಯತೆನ ಹೇಳ್ಕೊಂತಾನೆ. ಏನೋ ಅದೃಷ್ಟವಶಾತ್ ಆ ಸೈನಿಕಂದ ಆ ದಿವ್ಸ ಮೂಡ್ ಚೆನ್ನಾಗಿತ್ತು, ಇಲ್ಲ ಅವ್ನ್ ಒಳ್ಳೆ ಸೈನಿಕ ಆಗಿದ್ದ. ಅವ್ನು ಹೇಳ್ತಾನೆ, ಆಯ್ತು ನೀನ್ ಹೋಗು ಅಂತ ಬಿಟ್ಟು ಕಳಿಸ್ತಾನೆ. ಅವನ್ಗೆ ತಮ್ಮೂರ್ಗ್ ಹೋಗಕ್ ದಾರಿ ಗೊತ್ತಾಗಲ್ಲ. ಅದಕ್ಕೆ ಹತ್ರದಲ್ಲಿ ಯಾವ ಊರು ಸಿಗುತ್ತೋ ಅಲ್ಲೇ ಇರ್ತಾನೆ. ನೀವು ಅನ್ಕೊಂಡಿರ್ಬೇಕಲ್ಲ, ಅಲ್ಲಿಂದ ಆಚೆ ಬಂದ್ಮೇಲೆ ತುಂಬಾನೇ ಸರಳ ಆಗಿರ್ಬೇಕು ಜೀವನ ಅಂತ. ಇಲ್ಲ, ಒಂದು ಕ್ಷಣ ಯಾರಿಗಾದ್ರೂ ಗೊತ್ತಾಯ್ತು ನೀವು ಬ್ರದರ್ಸ್ ಹೋಮ್ ಇಂದ ಆಚೆ ಬಂದಿದ್ದೀರಾ, ವೆಲ್ಫೇರ್ ಫೆಸಿಲಿಟಿನ ಆಚೆ ಬಂದಿದ್ದೀರಾ ಅಂತ, ನೀವು ಅವ್ರಿಗೆ ಭಿಕ್ಷುಕರ ತರಾನೇ ಕಾಣಿಸ್ತೀಯ, ನೀವು ಅವ್ರಿಗೆ ತುಂಬಾ ಕೀಳಾಗಿ ಕಾಣಿಸ್ತೀರಾ. ಸೊ ಅವನ್ಗೆ ಏನಾಗುತ್ತೆ ಅಂದ್ರೆ, ಯಾರು ಕೆಲ್ಸ ಕೊಡಲ್ಲ, ಯಾರು ಅವನ್ನ ಸೇರ್ಸ್ಕೊಳಲ್ಲ, ಮನೇಲಿ ಯಾರು ಸೇರ್ಸ್ಕೊಳ್ಳೋದಿಲ್ಲ, ಯಾರು ಕೆಲ್ಸನೂ ಕೊಡಲ್ಲ. ಅವನ್ ತುಂಬಾ ಟ್ರೈ ಮಾಡ್ತಾನೆ. ಅಲ್ಲಿ ಬ್ರದರ್ಸ್ ಹೋಮ್ ಅವರ ಬಸ್ಗಳು ಓಡಾಡ್ತಾನೆ ಇರುತ್ತೆ. ಪೊಲೀಸ್ ಅವ್ರ ಕಣ್ಣಿಗೂ ಅವ್ನ್ ಬೀಳಂಗಿಲ್ಲ, ಯಾಕಂದ್ರೆ ಪೊಲೀಸರು ಅದನ್ನೇ ಮಾಡೋದು, ಅವನ್ನ ಕರ್ಕೊಂಡೋಗಿ ಆ ಬಸ್ಸಿಗೆ ಒಪ್ಸೋದು. ಹೀಗಿದ್ದಲ್ಲಿ ಒಂದ್ ಅಂಗಡಿಲಿ ಅವ್ನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಅವ್ರು ಕೆಲ್ಸ ಕೊಡ್ತಾರೆ. ಅದಾದ್ಮೇಲೆ ಅಂಗಡಿಯವರು ನೋಡ್ತಾರೆ, ನೋಡ್ತಾ ಅವ್ನು ಅಂಗಡಿಲೇ ಮಲ್ಕೊಂತಿರ್ತಾನೆ, ಅಂಗಡಿಲೇ ತಿಂತಾ ಇರ್ತಾನೆ, ಅವ್ನ ಬಟ್ಟೆ ಯಾವತ್ತೂ ಚೇಂಜ್ ಮಾಡಲ್ಲ. ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಡೌಟ್ ಬರುತ್ತೆ. ಅವರು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಪೊಲೀಸ್ ಬಂದ್ಬಿಟ್ಟು ಹೇಳ್ಕೊಂಡೋಗಿ ಮತ್ತೆ ಅವ್ರಿಗೆ ಒಪ್ಪಿಸ್ತಾರೆ. ಇವಾಗ ಅವನು ಮತ್ತೆ ಬ್ರದರ್ಸ್ ಹೋಮ್ಗೆ ವಾಪಸ್ ಬಂದಿದ್ದಾನೆ. ಇವಾಗ ಅವ್ನ್ ಟಾರ್ಚರ್ ಡಬಲ್ ಆಗುತ್ತೆ, ಯಾಕಂದ್ರೆ ಅವ್ನು ಓಡೋಗಕ್ ಟ್ರೈ ಮಾಡಿದ್ನಲ್ಲ. ಅದಕ್ಕೆ ಅವನಿಗೆ ಹೊಡಿತಾರೆ, ತಲೆಗೆ ಏಟ್ ಬೀಳುತ್ತೆ, ಕಾಲಿಗೆ ಏಟ್ ಬೀಳುತ್ತೆ. ಅವನ್ಗೆ ನೀರ್ ತಗೊಂಡೋಗಕ್ ಹೇಳ್ತಾರೆ. ಇವಾಗಿನ ತರ ನೀರ್ ತಗೊಂಡ್ ಹೋಗೋದಂದ್ರೆ ಬಿಂದಿಗೆಲೋ ಇದ್ರಲ್ಲೋ ಇಲ್ಲ. ಕೊರಿಯಾದಲ್ಲಿ ನೀವ್ ನೋಡಿರ್ಬೋದು, ಒಂದು ಕಟ್ಗೆ ಇರುತ್ತೆ, ಆ ಕಟ್ಗೆಗೆ ನೀರ್ನ ಕಟ್ಕೊಂಡು ಬಕೆಟ್ನ ಹಾಕೊಂಡು ಅದನ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು. ಈ ತರ ಅವನಿಗೆ ಶಿಕ್ಷೆ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವನ ತಂಗಿನಂತೂ ಅವ್ನು ಉಳ್ಸಕ್ಕಾಗಿಲ್ಲ ಅಂತ ಅವ್ನು ಯಾವಾಗ್ಲೂ
ತನ್ನನ್ನು ತಾನು ಉಳಿಸ್ಕೊಳಕ್ಕಾಗಿಲ್ಲ. ಹಾಗಂತ ಅವ್ನು ಯಾವಾಗ್ಲೂ ದೃಷ್ಟಿ ಕೆಳಗಡೆ ಮಾಡ್ಕೊಂಡೇ ಇರ್ತಾನೆ. ಹೊಸ ಬ್ಯಾಚ್ ಬರುತ್ತೆ, ಅಂದ್ರೆ ಹೊಸ ಜನನ್ನ ಕರ್ಕೊಂಡ್ ಬರ್ತಾರೆ ಬಸ್ಸಲ್ಲಿ. ಅವಾಗ ಅವನು ತಲೆ ಎತ್ತಿ ನೋಡ್ತಾನೆ, ಅವ್ರ ಅಪ್ಪ ಹಾನ್ ಅವರ ಅಪ್ಪ ಕೂಡ ಈ ವೆಲ್ಫೇರ್ ಸೆಂಟರ್ಗೆ ಬಂದಿದ್ದಾರೆ. ಇವಾಗ ಈ ಮೂಮೆಂಟ್ ನಾನು ಸ್ಕ್ವಿಡ್ ಗೇಮ್ 2ಗೆ ಹೋಲಿಸ್ಬೋದಾದ್ರೆ, ಸ್ಕ್ವಿಡ್ ಗೇಮ್ ಅಲ್ಲೂ ಆತರ ಇರುತ್ತೆ. ಅಲ್ಲಿ ಒಬ್ನು ಜೂಜ್ ಆಡ್ಬಿಟ್ಟು ಹಣ ಕಳ್ಕೊಂಡಿರ್ತಾನೆ. ಸೊ ಅವ್ನಿಗೆ ಹಣ ಬೇಕಾಗಿರುತ್ತೆ ಅಂದ್ಬಿಟ್ಟು ಅವ್ನ್ ಬಂದಿರ್ತಾನೆ ಗೇಮ್ ಆಡಕ್ಕೆ. ಬಟ್ ಅವನ್ ಜೊತೆ ಅವ್ರ ಅಮ್ಮನೂ ಬಂದಿರ್ತಾರೆ. ಅಂದ್ರೆ ಅವನಿಗೆ ಗೊತ್ತಿರಲ್ಲ ಅವ್ರ ಅಮ್ಮ ಅಲ್ಲಿದ್ದಾರೆ ಅಂತ. ಬಟ್ ಅವ್ರ ಅಮ್ಮನೂ ಬಂದಿರ್ತಾರೆ. ಅವ್ನ್ ಮಾಡಿರೋ ತಪ್ಪಿಗೆ ಹಣನೆಲ್ಲ ಕೂಡಿಟ್ಕೊಂಡು ಅವ್ನ್ ಸಾಲ ತೀರ್ಸೋಣ ಅಂತ ಅವ್ರ ಅಮ್ಮ ಕೂಡ ಬಂದಿರ್ತಾರೆ. ಸೊ ಈ ಮೂಮೆಂಟ್ ಅದಕ್ಕೆ ರೆಫರೆನ್ಸ್ ಮಾಡ್ಬೋದು. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಇನ್ನೊಬ್ಬ ಹುಡ್ಗ ಇರ್ತಾನೆ, ಅವನ ಹೆಸರು ಚಾವ್. ಸೊ ಚಾವ್ಗೂ ಕೂಡ ತಂದೆ ತಾಯಿ ಇರ್ತಾರೆ. ಅವನ ಅನಾಥ ಇರಲ್ಲ, ಅವನ್ ಭಿಕ್ಷುಕ ಇರಲ್ಲ. ಆದ್ರೂನು ಅವನ್ನ ಬಲವಂತವಾಗಿ ಕರ್ಕೊಂಡ್ ಬಂದಿರ್ತಾರೆ. ಚಾವ್ ಅವರ ತಂದೆ ತಾಯಿ ಅವನ್ನ ಹುಡ್ಕಕ್ ತುಂಬಾ ಪ್ರಯತ್ನ ಮಾಡ್ತಾರೆ. ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್, ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಊರಲ್ಲೆಲ್ಲ ಬ್ಯಾನರ್, ಪೋಸ್ಟರ್ಸ್ ಎಲ್ಲ ಹಚ್ಚಿಸ್ತಾರೆ. ಅಷ್ಟಾದ್ರೂ ಅವ್ರಿಗೆ ಸಿಗೋದಿಲ್ಲ ಅವನು. ಅದಕ್ಕೆ ಅವ್ರು ತುಂಬಾ ನೊಂದ್ಕೊಂಡಿರ್ತಾರೆ. ಏನಾಗುತ್ತೆ ಅಂದ್ರೆ ಊರಲ್ಲೆಲ್ಲ ಈ ಬ್ರದರ್ಸ್ ಹೋಮ್ದು ರೂಮರ್ಸ್ ಗಳು ಶುರು ಆಗುತ್ತೆ. ಆ ರೂಮರ್ಸ್ ಅಲ್ಲಿ ಏನನ್ನುತ್ತೆ ಅಂದ್ರೆ, ಅಲ್ಲಿ ಹೋದ್ರೆ ಅಲ್ಲಿರೋರ್ನ ತುಂಬಾ ಹೊಡಿತಾರೆ, ತುಂಬಾನೇ ಟಾರ್ಚರ್ ಕೊಡ್ತಾರೆ. ಇದೆಲ್ಲ ಸುದ್ದಿಗಳು ಹರಡಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಬ್ಬ ಕಾಲೇಜ್ ಪ್ರೊಫೆಸರ್ ಇದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಶುರು ಮಾಡ್ತಾನೆ. ಸೊ ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನ್ ಹಿಂಗೆ ಆಚೆ ಬಂದಿರೋ ವ್ಯಕ್ತಿಗಳನ್ನೆಲ್ಲ ಸಂದರ್ಶನ ಮಾಡಿ ಅವ್ರ ಬಗ್ಗೆ ತಿಳ್ಕೊಂತಾನೆ. ಅಲ್ಲಿ ಏನಿತ್ತು ಏನು ಅಂತ ಎಲ್ಲ ತಿಳ್ಕೊಳಕ್ ಶುರು ಮಾಡ್ತಾನೆ. ಅವಾಗ ಚಾವ್ ಅವ್ರ ಅಪ್ಪಂಗೂ ಅನ್ಸುತ್ತೆ, ನನ್ನ ಮಗ ಕೂಡ ಇಲ್ಲೇ ಹೋಗಿರ್ಬಹುದು ಅಂತ. ಸೊ ಚಾವ್ ಅವ್ರ ಅಪ್ಪ ಮತ್ತೆ ಇನ್ನಿತರರು ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡ್ತಾರೆ ಜನರಲ್ ಮ್ಯಾನೇಜರ್ಸ್ ವಿರುದ್ಧ. ಅವರು ಊಟ ಮಾಡಲ್ಲ, ಅವರು ನೀರ್ ಕುಡಿಯಲ್ಲ, ಹಾಗೆ ಸತತವಾಗಿ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತಾರೆ. ಇದರಿಂದ ಫೈನಲ್ ಆಗಿ ಬ್ರದರ್ಸ್ ಹೋಮ್ ನ 1986 ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಒಂದು ವರ್ಷದ ನಂತರ ಪಾರ್ಕ್ ಇನ್ ಗ್ವೆನ್ ಅನ್ನೋ ಒಂದು ವ್ಯಕ್ತಿ, ಯಾರು ಈ ಬ್ರದರ್ಸ್ ಹೋಮ್ ನ ನಡೆಸ್ತಿದ್ನೋ, ಅವನ್ನ ಅರೆಸ್ಟ್ ಮಾಡಲಾಗುತ್ತೆ. ಚಾವ್ನ ಒಬ್ಬನ್ನೇ ಒಳಗಡೆ ಕರ್ಕೊಂಡು ಹೋಗಿರಲ್ಲ, ಅವ್ರ ಅಣ್ಣ ಕೂಡ ಅದ್ರಲ್ಲಿ ಇರ್ತಾನೆ. ಅವನು ಬ್ರದರ್ಸ್ ಹೋಮ್ ಅಲ್ಲೇ ಇರ್ತಾನೆ. ರಿಲೀಸ್ ಮಾಡಿದ ತಕ್ಷಣ ಜನರು, ನಾನು ಅವಾಗ್ಲೇ ಹೇಳಿರ್ತಾರ, ಜನರು ಅವ್ರನ್ನ ನಾರ್ಮಲ್ ಮನುಷ್ಯನಾಗಿ ನೋಡ್ತಿರಲ್ಲ, ಯಾರೋ ರಾಕ್ಷಸರ ತರ ನೋಡ್ತಿರ್ತಾರೆ. ಅವ್ರು ಯಾರಿಗೂ ಮಾತಾಡ್ಸಲ್ಲ, ಇವ್ರು ಯಾರನ್ನು ಒಪ್ಕೊಳ್ಳಲ್ಲ, ಕೆಲ್ಸ ಕೊಡಲ್ಲ, ಏನು ಮಾಡಲ್ಲ. ಇದರಿಂದ ಚಾವ್ ಅವರನ್ನ 2009 ಅಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿ ಸತ್ತೋಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಹಾನ್ ಅವರ ತಂಗಿ ಹಾಗೂ ಅವ್ರ ಅಪ್ಪನ ಜೊತೆ ಕಾಂಟ್ಯಾಕ್ಟ್ ಕಳ್ಕೊಂಡಿರ್ತಾರೆ. ಅವರು ಅವ್ರನ್ನ ಮಾತಾಡ್ಸಿರಲ್ಲ. ಹಾನ್ ಅವರ ಮುಖದಲ್ಲಿ ಒಂಥರ ಅಸೂಹೆ ಶುರು ಆಗಿರುತ್ತೆ. ನಮ್ಮ ತಂದೆ ಮುಂದೆ ನಾನು ಈ ತರ ಮುಖ ಇಟ್ಕೊಂಡು ಹೋದ್ರೆ ನಮ್ಮ ತಂದೆಗೆ ನಾನು ಯಶಸ್ ಕೊಟ್ಟಂಗ ಆಗುತ್ತಾ? ಇಲ್ಲ ಅಂತ ಅವನು ಅವ್ರಿಬ್ರಿಂದ ದೂರವೇ ಇರ್ತಾನೆ. ಹಂಗೆ ಟೈಮ್ ಆಗ್ತಾ 2007 ಅಲ್ಲಿ ಹಾನ್ಗೆ ಮೆಂಟಲ್ ಫೆಸಿಲಿಟಿಲಿ ಅವನ್ಗೆ ಟ್ರಾಮಾ ಕೇರ್ ಎಲ್ಲ ಸಿಗುತ್ತೆ. ಒಂದು ರಿಪೋರ್ಟ್ ಬರುತ್ತೆ 1987 ಅಲ್ಲಿ. ಅಪೋಸಿಷನ್ ಪಾರ್ಟಿಯವರು ಈ ರಿಪೋರ್ಟ್ ನ ತಯಾರು ಮಾಡಿರ್ತಾರೆ. ರಿಪೋರ್ಟ್ ಪ್ರಕಾರ ಹೇಳುತ್ತೆ, ಅಲ್ಲಿ 500ಕ್ಕೂ ಜಾಸ್ತಿ ಜನ ಸತ್ತೋಗಿರ್ತಾರೆ ಅಂತ. ಅದು ವೆಲ್ಫೇರ್ ಸೆಂಟರ್ ಶುರು ಆಗಿ ಅನ್ನ ಮೇನ್ ಲೀಡರ್ನ ಅರೆಸ್ಟ್ ಮಾಡಿ ಎಲ್ಲರನ್ನೂ ರಿಲೀಸ್ ಮಾಡೋ ಅಷ್ಟಿಗೆ 12 ವರ್ಷ ಆಗಿರುತ್ತೆ. ಸೊ ಆ 12 ವರ್ಷದಲ್ಲಿ 500 ಜನಕ್ಕಿಂತ ಜಾಸ್ತಿ ಸತ್ತೋಗಿರ್ತಾರೆ. ಅವರು ಟಾರ್ಚರ್ ತಡ್ಕೊಳಕ್ಕಾಗದೆ, ಇನ್ನೇನೋ ತಡ್ಕೊಳಕ್ಕಾಗದೆ ತುಂಬಾ ಜನ ಹೆಣ್ಮಕ್ಳು ಎಲ್ಲ ಸತ್ತೋಗಿರ್ತಾರೆ. ಸೊ ಈ ಸತ್ತೋಗಿರೋರ್ಗೂ ಅವರು ಸೆಪ್ರೇಟ್ ಆಗಿ ಗೋರಿ ಮಾಡಿ, ಯಾಕಂದ್ರೆ ಕೊರಿಯಾದಲ್ಲಿ ಅವ್ರನ್ನ ಹೂಳ್ತಾರೆ, ಸುಡಲ್ಲ. ಸೊ ಅವ್ರನ್ನ ಸಪ್ರೇಟ್ ಆಗಿ ಹೂಳಿ ಅವ್ರ ಹೆಸರು ಹಾಕಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಏನೂ ಇಲ್ಲ. 4-5 ಜನನ ಒಟ್ಟಿಗೆ ಹೂಳ್ತಾರೆ.
ಅಗೇನ್ ಮತ್ತೊಂದು ರೆಫರೆನ್ಸು ಸ್ಕ್ವಿಡ್ ಗೇಮ್ಸ್ಗೆ. ಏನಂದ್ರೆ ಅಲ್ಲಿ ಪಾರ್ಟ್ 2 ನೀವು ನೋಡ್ಬೋದು, ಅವರು ಯಾವಾಗ ಶಿಕ್ಷೆ ಕೊಡ್ತಾರಲ್ಲ ಡೈರೆಕ್ಟ್ ಆಗಿ ಹಣೆಗೆ ಇಲ್ಲ ಹೃದಯಕ್ಕೆ ಹೊಡಿಯಲ್ಲ. ಯಾಕೆ ಹೊಡಿಯಲ್ಲ ಅಂದ್ರೆ ಬೇರೆ ಪಾರ್ಟ್ ಅಲ್ಲಿ ಹೊಡೆದ್ರೆ ಅವ್ರ ಆರ್ಗನ್ಸ್ ಒಳಗಡೆ ಏನು ಆರ್ಗನ್ಸ್ ಇರುತ್ತಲ್ಲ ಅದಿನ್ನ ಜೀವಂತವಾಗಿರುತ್ತೆ. ಸೊ ಸಾಯೋಕ್ಕಿಂತ ಮುಂಚೆ ಆ ಆರ್ಗನ್ಸ್ ತೆಗೆದು ಅದನ್ನ ಮಾರಾಟ ಮಾಡ್ತಾರೆ. ಸೊ ಬ್ರದರ್ ಸೋಮಲ್ ಕೂಡ ಅದೇ ನಡೀತಾ ಇರುತ್ತೆ. ಸತ್ತವ್ರನ್ನ ಹಂಗೆ ಉಳ್ತಾರೆ, ಯಾರು ಸ್ವಲ್ಪ ಜೀವಂತವಾಗಿರ್ತಾರೋ ಅವರ ಆರ್ಗನ್ಸ್ ನ ತೆಗೆದು ಆರ್ಗನ್ಸ್ ಡೀಲಿಂಗ್ ನ ಕೂಡ ಮಾಡ್ತಾ ಇರ್ತಾರೆ. ಕಮ್ಯುನಿಟಿ ಓನರ್ ಇರ್ತಾನಲ್ಲ ಪಾರ್ಕ್, ಅವನ್ಗೆ 2.5 ವರ್ಷ ಜೈಲು ಶಿಕ್ಷೆ ವಿಧಿಸಿರ್ತಾರೆ. ಅವನು 2016ರಲ್ಲಿ ನ್ಯಾಚುರಲ್ ಕಾಸಸ್ ಇಂದ ಸತ್ತೋಗ್ತಾನೆ. ಒಂದು ಹೊಸ ರಿಪೋರ್ಟ್ ಹೇಳುತ್ತೆ, ಗುಲ್ಸಾನ್ ಸಿಟಿ ಗವರ್ಮೆಂಟ್ ಇಂದ ಈ ರಿಪೋರ್ಟ್ ಬಂದಿರೋದು. ಅವ್ರು ಹೇಳ್ತಾರೆ ವೆಲ್ಫೇರ್ ಸೆಂಟರ್ ಇರಲಿಲ್ಲ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹಾಗೂ ಯೂನಿವರ್ಸಿಟಿ ಪ್ರೊಫೆಸರ್ ಕೂಡ ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಹೇಳ್ತಾರೆ ಆ ವೆಲ್ಫೇರ್ ಫೆಸಿಲಿಟಿಲಿ ಟಾರ್ಚರ್ ರೂಮ್ಗಳಿತ್ತು ಅಂತ. ಅದು ಸ್ಪೆಸಿಫಿಕ್ ಆಗಿ ಜನರನ್ನ ಟಾರ್ಚರ್ ಮಾಡಕ್ಕೆ ಡಿಸೈನ್ ಆಗಿತ್ತು. ಅದು ಈ ಮೇನ್ ಲೀಡರ್ ಯಾರಿದ್ರಲ್ಲ ಅವನ್ ಆಫೀಸ್ ಅಕ್ಕಪಕ್ಕದಲ್ಲಿ ಇತ್ತು ಟಾರ್ಚರ್ ರೂಮ್ಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಹಾನ್ ಹೇಳ್ತಾರೆ, ನಾನು ಯಾವಾಗ್ಲೂ ನನ್ನ ಪ್ರಶ್ನೆ ಮಾಡ್ಕೊಂಡಿದ್ದೆ, ನಾನು ಏನ್ ಆ ಥರ ತಪ್ಪು ಮಾಡಿದ್ದೆ, ನನ್ನ ನರ್ಕದಲ್ಲಿ ಕರ್ಕೊಂಡೋದ್ರು. ಸೊ ನಾನು ಆ ಥರ ತಪ್ಪೇನ್ ಮಾಡಿದ್ದೆ, ಇಷ್ಟು ಮಾಡಿನು ಹೆಂಗೆ ನನ್ನ ಜೀವನ ಸಾಗಿಸ್ಬೇಕು, ನನ್ನ ಜೀವನನ ಡಿಸ್ಟ್ರಾಯ್ ಮಾಡಿತ್ತು ಇದು. ನಾನು ಅವಾಗಿರೋ ಗೌರ್ಮೆಂಟ್ನ ಕ್ಷಮಿಸಕ್ಕಂತೂ ಆಗಲ್ಲ. ಯಾಕಂದ್ರೆ ಅವ್ರ ಗೌರ್ಮೆಂಟ್ ಇದ್ರೂ ಒಳಗಡೆ ಏನ್ ನಡೀತಾ ಇದೆ ಅಂತ ಅವರು ಇನ್ವೆಸ್ಟಿಗೇಟ್ ಮಾಡಕ್ಕಾಗಿಲ್ಲ. ಎಷ್ಟು ಜನರ ಜೀವ ಹೋಯ್ತು, ಎಷ್ಟು ಜನರಿಗೆ ಟಾರ್ಚರ್ ಆಯ್ತು, ಎಷ್ಟು ಜನರಿಗೆ ಮೆಂಟಲ್ ಟ್ರಾಮಾ ಆಯ್ತು. ಆದ್ರೆ ಇವಾಗ ಅವರು ಅದನ್ನ ಹುಡುಕ್ಬಿಟ್ಟು ಏನಕ್ಕಾಯ್ತು ರೀಸನ್ ನ ಹುಡುಕ್ಬಿಟ್ರೆ ನಾನ್ ಮೋಸ್ಟ್ಲಿ ಗೌರ್ಮೆಂಟ್ಗೆ ಕ್ಷಮೆ ಕೊಡ್ಬೋದೇನೋ ಅಂತ. ಒಂದೇ ಒಂದು ಆಸೆ ಏನು ಅಂದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ರಿಯೂನೈಟ್ ಆಗ್ಬೇಕು. ಯಾವಾಗ ನಾನು 8 ವರ್ಷದ ಹುಡುಗ ಇರ್ಬೇಕಾದ್ರೆ ನನ್ನ ಫಸ್ಟ್ ಟೈಮ್ ನಮ್ಮ ಅಪ್ಪ ಮತ್ತೆ ನಮ್ಮ ತಂಗಿಯಿಂದ ದೂರ ಮಾಡಿದ್ರು, ಅವ್ರನ್ನ ನಾನು ಅದೇ ತರ ಭೇಟಿ ಆಗ್ಬೇಕು, ನಾನು ಅವ್ರಿಬ್ಬರ ಜೊತೆ ಆಟ ಆಡ್ಬೇಕು ಅಂತ ಹಾಗೆ ಹೇಳ್ಕೊಂತಾರೆ. ಇವತ್ತಿನ ಕತೆ ಇಲ್ಲಿಗೆ ಮುಗಿಸ್ತೀನಿ. ಇದು ಇಂಟ್ರೆಸ್ಟಿಂಗ್ ಆಗಿತ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಈ ತರದೇ ಟ್ರೂ ಕ್ರೈಮ್ ಸ್ಟೋರಿಗಳು ಹಾಗೂ ಇಂಟ್ರೆಸ್ಟಿಂಗ್ ಮಿಸ್ಟೀರಿಯಸ್ ಸ್ಟೋರಿಗಳ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಶುಭ.